ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದಿರಾಜ್ ಪ್ರಾಪರ್ಟೀಸ್. ನೀವು ಇವಾಗ ನೋಡ್ತಿರೋಂಥ ಪ್ರಾಜೆಕ್ಟು ಕಾಮಧೇನು ಗ್ರೀನ್ಸ್ ಅಂತ. ಈ ಪ್ರಾಜೆಕ್ಟ್ ಬಂದು BMRD ಅಪ್ರೂವ್ಡ್ ಆಗಿದೆ. ಏಕಾತ ಬರುತ್ತೆ ಪ್ರಾಜೆಕ್ಟ್ ಬಂದು. ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿದೆ. ರಿಜಿಸ್ಟ್ರೇಷನ್ಗೆ ಪೆಂಡಿಂಗಲ್ಲಿದೆ. ಇದು ನೋಡಿ ಹೇಗಿದೆ ಅಂತ. ಈ ರೋಡ್ ಸೈಡ್ ಇರುವಂಥ ಸೈಟ್ಸ್ಗಳು ಪ್ರೆಸೆಂಟ್ಲಿ ಅವೈಲಬಿಲಿಟಿ ಕೂಡ ಇದೆ. ಸೊ ಇದು ಅಪ್ಕಮಿಂಗ್ 80 ಫೀಟ್ ರೋಡು. ಇವ್ರ ಜಾಗದಲ್ಲಿ ಏನು ಬರುತ್ತೆ ಆ ಜಾಗದ ಸರ್ವೆ ನಂಬರಲ್ಲಿ ಇವ್ರು ಆಲ್ರೆಡಿ ರೋಡ್ ವರ್ಕ್ ಆಗಿದೆ. ಬ್ಯಾಲೆನ್ಸ್ ಇರೋದು ಮತ್ತು ಆ ಕಡೆ ರೋಡು ವರ್ಕ್ ಆಗಬೇಕು. ಅದು ಗೌರ್ಮೆಂಟ್ ಕಡೆಯಿಂದ ಮಾಡೋವಂಥ ಜಾಗ ಆಗಿದೆ. ಇದು ನೋಡಿ ಸೈಟ್ಸ್ ಹೇಗಿದೆ ಅಂತ. ಇದು ನೋಡೋದ್ರಲ್ಲ, ಈ ಜಾಗ ಬಂದು ಎಕ್ಸಾಕ್ಟಾಗಿ ಮಲ್ಲರ ಬಾಣವಾಡಿ ಅಂದರೆ ನೆಲಮಂಗಲ ಇಸ್ಕಾನ್ ಟೆಂಪಲ್ ಪಕ್ಕದಲ್ಲಿರುವಂಥ ಜಾಗ ಆಗಿದೆ. ಇದು ನಿಮಗೆ ನೆಲಮಂಗಲ ಕೋರ್ಟ್ ಏನು ಬರುತ್ತೆ ಆ ಕೋರ್ಟಿಂದ ಎಕ್ಸಾಕ್ಟಾಗಿ 1-1.25 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಜಾಗ ಇದೆ. ಕಂಪ್ಲೀಟ್ ಅಪ್ರೂವಲ್ ಆಗಿದೆ. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ಇದು ಮೇನ್ ರೋಡಲ್ಲಿದೆ. ಇದು ಜಾಗ ತುಂಬ ಪೀಸ್ಫುಲ್ಲಾಗಿ ಕೂಡ ಇದೆ. ಸರೌಂಡಿಂಗ್ಸಲ್ಲಿ ಆಲ್ರೆಡಿ ಮರಗಳು ಕೂಡ ಇದೆ. ಲೆವೆಟ್ ಒಳಗಡೆ ನಿಮಗೆ ಬೇಕಾದರೆ ಕಂಟಿನ್ಯೂ ಮಾಡ್ಕೊಬೋದು, ಇಲ್ಲ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಳೋ ಟೈಮಲ್ಲಿ ರಿಮೂವ್ ಬೇಕಾದ್ರೂ ಮಾಡಿಸ್ಬೋದು. ₹4,200 ಕೋಟಿಂಗ್ ಇದೆ. ಸ್ವಲ್ಪ ನೆಗೋಷಿಯೇಟ್ ಕೂಡ ಇದೆ. ಕಾರ್ನರು ಮತ್ತು ಕಮರ್ಷಿಯಲ್ ಸೈಟ್ಸ್ಗೆ +10% ಎಕ್ಸ್ಟ್ರಾ ಇದೆ ಸೈಟ್ಸಲ್ಲಿ. ನೀವು ಒಂದು ಸರಿ ವಿಸಿಟ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸೈಟ್ಸ್ ಆಗಲಿ ಲೊಕೇಶನ್ ಆಗಲಿ ಇಷ್ಟ ಆಗುತ್ತೆ. ಆಲ್ರೆಡಿ ವೆಲ್ ಡೆವಲಪ್ಮೆಂಟೆಡು, ಪೂರ್ತಿ ಕಂಪ್ಲೀಟೆಡ್ ವರ್ಕು ಕೂಡ ಆಗಿದೆ. ಲಿಮಿಟೆಡ್ ಸೈಟ್ ಇದೆ. ನಿಮ್ಗೆ ಯಾರಿಗಾದರೂ ಈ ಕಡೆ ಸೈಟ್ ಬೇಕು ಅಂದರೆ ಒಂದು ಸರಿ ವಿಸಿಟ್ ಮಾಡಿ ನೋಡಿ. ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ ಜಾಗ. ಓನರ್ದು ಫಾರ್ಮ್ ಹೌಸ್ ಇದು. ವೀಕೆಂಡ್ಸ್ಗೆ ಯಾವಾಗಾದ್ರು ಬಂದು ಹೋಗ್ತಾರೆ. ಸೊ ಸರೌಂಡಿಂಗ್ಸಲ್ಲೆಲ್ಲ ಆಲ್ರೆಡಿ ಮನೆಗಳು ಕೂಡ ಇದೆ. ನೀವು ನೋಡ್ತಿರ್ಬೋದು, ಇಲ್ಲೆಲ್ಲ ಮನೆಗಳಿದೆ, ಜನ ಓಡಾಟ ಕೂಡ ಇದೆ. ಯಾವಾಗ ಬೇಕಾದರೂ ಕನ್ಸ್ಟ್ರಕ್ಷನ್ ಮಾಡ್ಕೊಬೋದು. ಮೇನ್ ರೋಡ್ ಸುತ್ತಮುತ್ತ ಇರುವಂಥ ಪ್ರಾಪರ್ಟಿ ಆಗಿದೆ. ಇದು ಅಪ್ರೂವ್ಡ್ ಆಗಿದೆ. BMRD ಅಪ್ರೂವ್ಡು. ಇದೊಂಥರ ರೈಟ್ ಟೈಮ್ ಟು ಇನ್ವೆಸ್ಟ್ಮೆಂಟ್ ಅನ್ನೋ ಥರ. ನೀವು ಇನ್ವೆಸ್ಟ್ ಮಾಡ್ಕೊಂಡು ಒಂದು 2 ಮಂತ್ಸ್ ಒಳಗಡೆ ನಿಮಗೆ ರಿಜಿಸ್ಟ್ರೇಷನ್ ಕೂಡ ಸಿಗುತ್ತೆ. ಇದು ನೋಡಿ ಸರೌಂಡಿಂಗ್ಸ್ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಸುತ್ತಮುತ್ತ ಪಕ್ಕದಲ್ಲಿ ಲೆವೆಟ್ ಇದೆ. ಲೆವೆಟಲ್ಲಿ ಆಲ್ರೆಡಿ ಮನೆಗಳು ಕೂಡ ಬಂದಿದೆ ಸರೌಂಡಿಂಗ್ಸಲ್ಲಿ. ಈ ಏರಿಯಾ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ. ಇಮಿಡಿಯೇಟಾಗಿ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ನೀವು ರೀಸು ಕೂಡ ಮಾಡ್ಕೊಬೋದು. ಈ ಜಾಗದ ಹಿಂದೆಗಡೆ ಕೂಡ ಬೇಲಿ ಮಠದವ್ರದ್ದು ಜಾಗ ಇದೆ, 80 acres ಲ್ಯಾಂಡು. ಸೊ ಫ್ಯೂಚರು ಒಳ್ಳೆ ಡೆವಲಪ್ಮೆಂಟ್ ಬರುವಂಥ ಚಾನ್ಸಸ್ ಇದೆ. ಕಾಮಧೇನು ಗ್ರೀನ್ಸ್ ಕಂಪ್ಲೀಟು ಡೆವಲಪ್ಮೆಂಟ್ ಆಗಿರೋಂಥ ಜಾಗ ಆಗಿದೆ. ಯಾವಾಗಾದರೂ ಒಂದು ಸರಿ ವಿಸಿಟ್ ಮಾಡಿ. ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಎಲ್ಲ ಅಂಡರ್ಗ್ರೌಂಡಿಂಗ್ ಕೇಬಲ್ ಇದೆ, ಕ್ವಾಲಿಟಿ ಕೊಟ್ಟು ವರ್ಕ್ ಮಾಡಿಸಿದ್ದಾರೆ. ಗಾರ್ಡನ್ ಆಗಿರ್ಬೋದು, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಆಗಿರ್ಬೋದು, ಎಲ್ಲ ಕೂಡ ವೆಲ್ ಮೇಂಟೈನ್ಡ್ ಆಗಿದೆ. ಈ ಜಾಗ ನೋಡಿ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಒಂದು ಸರಿ ವಿಸಿಟ್ ಮಾಡಿ ನೋಡಿ. ಬಟ್ ಲಿಮಿಟೆಡ್ ಸೈಟ್ ಇದೆ. ನಿಮ್ಗೆ ಯಾವ ಸೈಟ್ ಬೇಕೋ ಆ ಸೈಟ್ ಎಕ್ಸಾಕ್ಟಾಗಿ ಫೇಸಿಂಗ್ ಎಲ್ಲ ಸಿಗೋದಿಲ್ಲ, ಲಿಮಿಟೆಡ್ ಆಗಿದೆ. ಬಟ್ ಜಾಗ ಇನ್ವೆಸ್ಟ್ಮೆಂಟಿಗೆ ತುಂಬ ಚೆನ್ನಾಗಿದೆ. ಒನ್ ಟೈಮು ನೀವು ಡೆಫಿನೆಟ್ಲಿ ವಿಸಿಟ್ ಮಾಡ್ಬೋದು. ಹಾಗೆ ಪಕ್ಕದಲ್ಲಿ ನೆಲಮಂಗಲ ಇಸ್ಕಾನ್ ಟೆಂಪಲ್ ಇರೋದ್ರಿಂದ ಆ ಜಾಗನೂ ವಿಸಿಟ್ ಮಾಡ್ಬೋದು. ಸೊ ಆನ್ ದಿ ವೇ ಬರ್ತಾ ಹೋಗ್ತಾ ಈ ಜಾಗ ಬೇಕಾದ್ರೂ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ ವಾಟರ್ ಟ್ಯಾಂಕು ಅಂಡರ್ಗ್ರೌಂಡಲ್ಲೂ ಪ್ಲಸ್ ಟಾಪಲ್ಲಿ ಎರಡರಲ್ಲೂ ಕೂಡ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಪೂರ್ತಿ ಇದು ಮಾಡಿಕೊಟ್ಟಿದ್ದಾರೆ. ಈ ಸೈಟ್ಸ್ಗಳು ಕೂಡ ಅವೈಲಬಿಲಿಟಿ ಇದೆ. ಸೈಟ್ ನಂಬರ್ 2, 3, 4 ಅವೈಲಬಿಲಿಟಿ ಇದೆ. ಕಾರ್ನರ್ ಸೈಟ್ ಕೂಡ ಅವೈಲಬಿಲಿಟಿ ಇದೆ. ಎಲ್ಲ ಸಿಮೆಂಟ್ ರೋಡು. ನೀವು ಆ್ಯಕ್ಚುಲಾಗಿ ವಿಸಿಟ್ ಮಾಡಿದಾಗ ನಿಮಗೆ ಡೆಫಿನೆಟ್ಲಿ ಕ್ವಾಲಿಟಿ ಹೇಗಿದೆ ಯಾವ ಥರ ವರ್ಕ್ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ.
ನಿಮ್ಗೆ ಯಾರಿಗಾರು ಈ ಪ್ರಾಜೆಕ್ಟ್ ಇಷ್ಟ ಆಯಿತು ಅಂದರೆ ಡೆಫಿನೆಟ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ನಾನು ನಿಮಗೆ ಇದ್ರದ್ದು ಅಪ್ರೂವಲ್ ಆಗಿರೋ ಡೀಟೇಲ್ಸು, BMRD ಡೀಟೇಲ್ಸು, ಕನ್ವರ್ಷನ್ ಆಗಿರೋ ಡೀಟೇಲ್ಸು ಅಷ್ಟು ಕೂಡ ಡಾಕ್ಯುಮೆಂಟ್ ವೈಸಲ್ಲಿ ನಾನು ನಿಮಗೆ ಸೆಂಡ್ ಮಾಡಿ ಕಳಿಸ್ತೀನಿ. ನೀವು ಡಾಕ್ಯುಮೆಂಟ್ ಎಲ್ಲ ನೋಡ್ಕೊಂಡು ಓಕೆ ಅಂದಮೇಲೆ ನೀವು ಬರ್ಬೋದು. ಇದು ಈ ಲೆವೆಟೋರ್ ಮಾಡ್ಕೊಂಡಿರೋಂಥ ರೋಡು, ಯಾಕಂದರೆ ಇದು CDP ಪ್ಲಾನಲ್ಲಿ 80 ಫೀಟ್ ರೋಡ್ ಇದೆ. ಹಾಗಾಗಿ ಈ ಸರ್ವೆ ನಂಬರಲ್ಲಿ ಏನು ಬರುತ್ತೋ ಅದನ್ನು ಇವರು ಆಲ್ರೆಡಿ ರೋಡ್ ಮಾಡಿದ್ದಾರೆ. ಇದು ಬ್ಯಾಲೆನ್ಸ್ ಇರೋದು ಗೌರ್ಮೆಂಟ್ ರೋಡು. ಇದು ಎಕ್ಸ್ಟೆನ್ಷನ್ ಆಗುತ್ತೆ, ಮತ್ತು ಈ ಕಡೆ 40 ಫೀಟ್ವರೆಗೂ ಎಕ್ಸ್ಟೆನ್ಷನ್ ಆಗುತ್ತೆ ಟಾರ್ ಇರೋವಂಥದ್ದು. ಈ ಕಡೆ 40 ಫೀಟ್ ರೋಡ್ ಆದಾಗ ಇದು ಪೂರ್ತಿ ಬಂದು 80 ಫೀಟ್ ರೋಡ್ ಸಿಗುತ್ತೆ ನಮಗೆ. ಪ್ರಾಜೆಕ್ಟ್ ನೋಡಿದ್ರಲ್ಲ, ನಿಮ್ಗೇನಾದ್ರು ಲೈಕ್ ಆಯಿತು, ಸಿಟಿಗೆ ನಿಯರ್ ಇರಬೇಕು, ಹೈವೇಗೆ ನಿಯರ್ ಇರಬೇಕು ಅಂದರೆ ಈ ಪ್ರಾಜೆಕ್ಟ್ನ ನೀವು ಒಂದ್ಸರಿ ವಿಸಿಟ್ ಮಾಡ್ಬೋದು. ಎಕ್ಸಾಕ್ಟ್ಲಿ ಈ ಜಾಗದಿಂದ ಬೆಂಗಳೂರು ಟು ತುಮಕೂರು ಹೈವೇ ನಿಮಗೆ 1.5 ಕಿಲೋಮೀಟ್ರ್ ಬರುತ್ತೆ. ಮತ್ತು ಈ ಜಾಗದಿಂದ ಮಂಗಳೂರು ಟು ಹಾಸನ ಜಾಗ ಬಂದು 1.5 ಕಿಲೋಮೀಟ್ರ್ ಬರುತ್ತೆ. ಇದು ಮಿಡಲಲ್ಲಿರೋ ಜಾಗ. ಎರಡೂ ಹೈವೇಗೂ 1.5 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ ಜಾಗ.